ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಅವಶ್ಯಕತೆ ಇದೆ. ಮಕ್ಕಳಿಗೆ 3 ಭಾಷೆಗಳ ಮೇಲೆ ನಾವು ಒತ್ತಡವನ್ನು ಹಾಕಿದಾಗ ಅವರ ಕಲಿಕೆ ಗ್ರಹಿಕೆ ಕಡಿಮೆ ಆಗ್ತದೆ. ಸೊ ಆ ಒಂದು ದೃಷ್ಟಿಯಿಂದ ಇವತ್ತೇನು ಸಚಿವರು ತೀರ್ಮಾನ ತಗೊಂಡಿದ್ದಾರೆ, ಸೊ ಒಳ್ಳೆಯ ತೀರ್ಮಾನ. ಬಹುಶಃ ನಮ್ಮ ಭಾಷೆಯನ್ನು ಉಳಿಸ್ಕೊಳ್ಳಿಕ್ಕೆ ಇಂಗ್ಲೀಷಾರು ಕಲೀರಿ, ಕನ್ನಡನಾರು ಕಲೀರಿ, ಹಿಂದಿನಾರು ಕಲೀರಿ, ಬೇರೆ ಯಾವುದೇ ಲ್ಯಾಂಗ್ವೇಜ್ ಕಲೀಲಿ, 2 ಲ್ಯಾಂಗ್ವೇಜನ್ನು ಕಡ್ಡಾಯವಾಗಿ ಕಲೀಲಿ ಅಂತಕ್ಕಂಥದ್ದು ಮಾಡಿರೋಂಥದ್ದು ಒಳ್ಳೆಯದು ಅಂತ ಹೇಳಿ ನಾನು ಭಾವಿಸ್ತೀನಿ. ಅಲ್ಲ, ಬಿಜೆಪಿ ನಾಯಕರಿಗೆ ಸರ್ಕಾರ ಏನೇ ತೀರ್ಮಾನ ತಗೊಂಡ್ರು ವಿರೋಧ ಮಾಡಬೇಕು ಅನ್ನೋದು ಒಂದೇ ಅವರ ಗುರಿ. ಅವರ ಕೇಂದ್ರ ನಾಯಕರನ್ನ ಮೆಚ್ಚಿಸಬೇಕು ಅಂತ ಅಂದ್ರೆ ಅವರು ಹಿಂದಿ ಪರವಾಗಿರ್ಬೇಕು. ಕೇಂದ್ರದ ನಾಯಕರನ್ನ ಒಪ್ಪಿಸ್ಲಿಕ್ಕೆ, ಅವರ ಮನವೊಲಿಸ್ಕೊಳ್ಳಿಕ್ಕೆ ನಾವು ಹಿಂದಿ ಪರ ಹೋರಾಟ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ತೋರಿಸ್ಕೋಬೇಕು. ಸೊ ಬಹುಶಃ ಅವರು ಯಾರು ಕೇಂದ್ರದ ನಾಯಕರಿಗೆ ಮನವರಿಕೆ ಮಾಡಿಕೊಡ್ಬೇಕಾಗಿರ್ತಕ್ಕಂಥದ್ದು, ಕನ್ನಡವನ್ನು ಕೂಡ ಎಲ್ಲ ರಾಜ್ಯಗಳಲ್ಲೂ ಅಳವಡಿಸ್ಕೊಳ್ಳಿಕ್ಕೆ ನೀವು ಒತ್ತಾಯ ಮಾಡಿದ್ರೆ ಆಗ ಅದು ಸರಿ ಅನ್ಸುತ್ತೆ. ನೋಡಿ, ಅವತ್ತಿನ ಪರಿಸ್ಥಿತಿಗಳು ಒಂಥರ, ಇವತ್ತಿನ ಪರಿಸ್ಥಿತಿ ಒಂಥರ ಇದೆ. ಇವತ್ತು ಗುಣಮಟ್ಟದ ಶಿಕ್ಷಣದ ಅವಶ್ಯಕತೆ ಇದೆ. ಕಲಿಕೆ 2 ಭಾಷೆಗಳಲ್ಲಿ ಆಗಬೇಕು ಅನ್ನೋದು ಹೇಳಿದ್ದಾರೆ. ಸೊ 2 ಭಾಷೆಗಳನ್ನ, ಕನ್ನಡವನ್ನ ಪ್ರಧಾನವಾಗಿಟ್ಕೊಂಡು ಉಳಿದಂತ ಭಾಷೆಯನ್ನ ಆಯ್ಕೆ ಮಾಡಿಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದು ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಬಿಟ್ಟಂತ ವಿಚಾರ. ವರ್ಷ ಪೂರ್ತಿ ಓದಿರ್ತಾರೆ, ಕೊನೆ ಮೂಮೆಂಟ್ ಅಲ್ಲಿ ಬಂದಾಗ ನೀವು ದ್ವಿಭಾಷಾ ಅಂತ ಮಾಡಿದ್ರೆ ಗೊಂದಲ ಸೃಷ್ಟಿ ಆಗುತ್ತೆ ಅಂತ ಮಕ್ಕಳ ಪರೀಕ್ಷೆ ಇದೆಯಲ್ಲ, ಈಗ ಏನಾಗ್ತದೆ ಅಂತ ಅಂದ್ರೆ ಬಹುತೇಕರು ಥರ್ಡ್ ಲ್ಯಾಂಗ್ವೇಜ್ ಅಲ್ಲಿ ಫೇಲ್ ಆಗ್ತಾರೆ. ಅದನ್ನ ಗಮನದಲ್ಲಿಟ್ಕೊಂಡು ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ. ಅನ್ನೋದು ಅವಶ್ಯಕತೆ ಇದೆ. ಮಕ್ಕಳಿಗೆ 3 ಭಾಷೆಗಳ ಮೇಲೆ ನಾವು ಒತ್ತಡವನ್ನು ಹಾಕಿದಾಗ ಅವರ ಕಲಿಕೆ ಗ್ರಹಿಕೆ ಕಡಿಮೆ ಆಗ್ತದೆ. ಸೊ ಆ ಒಂದು ದೃಷ್ಟಿಯಿಂದ ಇವತ್ತೇನು ಸಚಿವರು ತೀರ್ಮಾನ ತಗೊಂಡಿದ್ದಾರೆ, ಸೊ ಒಳ್ಳೆಯ ತೀರ್ಮಾನ. ಬಹುಶಃ ನಮ್ಮ ಭಾಷೆಯನ್ನು ಉಳಿಸ್ಕೊಳ್ಳಿಕ್ಕೆ ಇಂಗ್ಲೀಷಾರು ಕಲೀರಿ, ಕನ್ನಡನಾರು ಕಲೀರಿ, ಹಿಂದಿನಾರು ಕಲೀರಿ, ಬೇರೆ ಯಾವುದೇ ಲ್ಯಾಂಗ್ವೇಜ್ ಕಲೀಲಿ, 2 ಲ್ಯಾಂಗ್ವೇಜನ್ನು ಕಡ್ಡಾಯವಾಗಿ ಕಲೀಲಿ ಅಂತಕ್ಕಂಥದ್ದು ಮಾಡಿರೋಂಥದ್ದು ಒಳ್ಳೆಯದು ಅಂತ ಹೇಳಿ ನಾನು ಭಾವಿಸ್ತೀನಿ. ಅಲ್ಲ, ಬಿಜೆಪಿ ನಾಯಕರಿಗೆ ಸರ್ಕಾರ ಏನೇ ತೀರ್ಮಾನ ತಗೊಂಡ್ರು ವಿರೋಧ ಮಾಡಬೇಕು ಅನ್ನೋದು ಒಂದೇ ಅವರ ಗುರಿ. ಅವರ ಕೇಂದ್ರ ನಾಯಕರನ್ನ ಮೆಚ್ಚಿಸಬೇಕು ಅಂತ ಅಂದ್ರೆ ಅವರು ಹಿಂದಿ ಪರವಾಗಿರ್ಬೇಕು. ಕೇಂದ್ರದ ನಾಯಕರನ್ನ ಒಪ್ಪಿಸ್ಲಿಕ್ಕೆ, ಅವರ ಮನವೊಲಿಸ್ಕೊಳ್ಳಿಕ್ಕೆ ನಾವು ಹಿಂದಿ ಪರ ಹೋರಾಟ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ತೋರಿಸ್ಕೋಬೇಕು. ಸೊ ಬಹುಶಃ ಅವರು ಯಾರು ಕೇಂದ್ರದ ನಾಯಕರಿಗೆ ಮನವರಿಕೆ ಮಾಡಿಕೊಡ್ಬೇಕಾಗಿರ್ತಕ್ಕಂಥದ್ದು, ಕನ್ನಡವನ್ನು ಕೂಡ ಎಲ್ಲ ರಾಜ್ಯಗಳಲ್ಲೂ ಅಳವಡಿಸ್ಕೊಳ್ಳಿಕ್ಕೆ ನೀವು ಒತ್ತಾಯ ಮಾಡಿದ್ರೆ ಆಗ ಅದು ಸರಿ ಅನ್ಸುತ್ತೆ. ನೋಡಿ, ಅವತ್ತಿನ ಪರಿಸ್ಥಿತಿಗಳು ಒಂಥರ, ಇವತ್ತಿನ ಪರಿಸ್ಥಿತಿ ಒಂಥರ ಇದೆ. ಇವತ್ತು ಗುಣಮಟ್ಟದ ಶಿಕ್ಷಣದ ಅವಶ್ಯಕತೆ ಇದೆ. ಕಲಿಕೆ 2 ಭಾಷೆಗಳಲ್ಲಿ ಆಗಬೇಕು ಅನ್ನೋದು ಹೇಳಿದ್ದಾರೆ. ಸೊ 2 ಭಾಷೆಗಳನ್ನ, ಕನ್ನಡವನ್ನ ಪ್ರಧಾನವಾಗಿಟ್ಕೊಂಡು ಉಳಿದಂತ ಭಾಷೆಯನ್ನ ಆಯ್ಕೆ ಮಾಡಿಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದು ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಬಿಟ್ಟಂತ ವಿಚಾರ. ವರ್ಷ ಪೂರ್ತಿ ಓದಿರ್ತಾರೆ, ಕೊನೆ ಮೂಮೆಂಟ್ ಅಲ್ಲಿ ಬಂದಾಗ ನೀವು ದ್ವಿಭಾಷಾ ಅಂತ ಮಾಡಿದ್ರೆ ಗೊಂದಲ ಸೃಷ್ಟಿ ಆಗುತ್ತೆ ಅಂತ ಮಕ್ಕಳ ಪರೀಕ್ಷೆ ಇದೆಯಲ್ಲ, ಈಗ ಏನಾಗ್ತದೆ ಅಂತ ಅಂದ್ರೆ ಬಹುತೇಕರು ಥರ್ಡ್ ಲ್ಯಾಂಗ್ವೇಜ್ ಅಲ್ಲಿ ಫೇಲ್ ಆಗ್ತಾರೆ. ಅದನ್ನ ಗಮನದಲ್ಲಿಟ್ಕೊಂಡು ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ.